ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪ ಅವರು ಇಂದು ನಿಧನರಾಗಿದ್ದು, ಅವರ ಸ್ನೇಹಿತರು, ನೆರೆಹೊರೆಯ ನಿವಾಸಿಗಳು ಭೈರಪ್ಪ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ. ದೂರದರ್ಶನದೊಂದಿಗೆ ಹಿರಿಯ ಸಾಹಿತಿ ಡಾ ಕೆಎಸ್ ಭಗವಾನ್, ಭೈರಪ್ಪ ಹೆಸರಾಂತ ಕಾದಂಬರಿಕಾರ, ಜೀವನದ ಎಲ್ಲ ಮಗ್ಗುಲುಗಳನ್ನು ತಮ್ಮ ಕೃತಿಗಳ ಮೂಲಕ ಆಳವಾಗಿ ತಿಳಿಸಿದ್ದರು. ಅವರ ಅಗಲಿಕೆ ನೋವು ತಂದಿದೆ ಎಂದರು. ಜನಪ್ರಿಯವಾಗಿದ್ದಂಥ ಕಾದಂಬರಿಕಾರ ನಮ್ಮಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಅಂತ ಅಂದರೆ ಅದು ಅತ್ಯುಕ್ತಿ ಆಗುವುದಿಲ್ಲ. ಸ್ಥಳೀಯ ನಿವಾಸಿ ಮಹೇಶ್, ಎಸ್ಎಲ್ ಭೈರಪ್ಪ ನಿಧನದಿಂದ ಇಡೀ ದೇಶಕ್ಕೆ ದೊಡ್ಡ ನಷ್ಟವಾಗಿದೆ. ಸಾರಸ್ವತ ಲೋಕ ಬರಡಾಗಿದೆ. ದೇಶದ ಮಣ್ಣಿನ ಸೊಗಡಿನ ಸಾಹಿತ್ಯ ರಚನೆಯಲ್ಲಿ ಹಾಗೂ ಭಾರತದ ಇತಿಹಾಸದ ಬಗ್ಗೆ ಭೈರಪ್ಪರವರಿಗೆ ಇದ್ದ ಕಾಳಜಿ ಅನನ್ಯ ಎಂದು ತಿಳಿಸಿದರು. ಅವರು ತೊಡಗಿಸ್ಕೊಂಡಂಥದ್ದು ನಿಜವಾಗ್ಲೂ ಅಂಥ ಮಹನೀಯರ ಜೊತೆ ಓಡಾಟ ಮಾಡ್ತಕ್ಕಂಥ, ಒಡನಾಟ ಇಟ್ಕೊಳ್ಳೋಂಥ ಅವಕಾಶ ಭಗವಂತ ಕಲ್ಪನೆ ಮಾಡಿದ ನಮ್ಮ ಸುದೈವ ಪುಣ್ಯವಶ. ಮತ್ತೋರ್ವ ನಿವಾಸಿ ಉಷಾ, ಎಸ್ಎಲ್ ಭೈರಪ್ಪ ಅವರು ಸಾಹಿತ್ಯ ಲೋಕದಲ್ಲಿ ಅಪಾರ ಸಾಧನೆ ಮಾಡಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆರೆಹೊರೆಯವರೊಂದಿಗೂ ಸದಾ ಪ್ರೀತಿಯಿಂದಲೇ ಇರುತ್ತಿದ್ದರು ಎಂದು ನೆನಪು ಮಾಡಿಕೊಂಡರು. ಇದೇ ಇಲ್ಲ ಅವರಿಗೆ, ಇದೇ ಒಂಥರ ಜಂಬ ಅನ್ನೋದೊಂಚೂರು ಇತ್ತಿಲ್ಲ. ಒಳ್ಳೆ ಮನುಷ್ಯ ಅಂತ ವ್ಯಕ್ತಿನ ಕಳ್ಕೊಂಡಿರೋದು ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಾ ನಷ್ಟ ಆಗಿದೆ.